ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಮುಂಗಡ ಶುಭಾಶಯಗಳು. ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ಸಂಭ್ರಮದ ಜೊತೆ ಕೆಲಸ ಕೂಡ ಜಾಸ್ತಿನೇ ಇರುತ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಯುಗಾದಿ ಹಬ್ಬಕ್ಕೆ ಇಡೀ ಮನೆನ ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಪ್ರಿಪ್ರೇಷನ್ಸು ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಮನೆಗೆ ಹಬ್ಬದ ಕಳೆ ಬರೋದೇನೆ ಕ್ಲೆನ್ಲಿನೆಸ್ಸಿಂದ. ಇವತ್ತು ನಾನು ಮತ್ತು ನಮ್ಮ ಯಜಮಾನ್ರು, ಅಮ್ಮ, ನಮ್ಮ ಪುಟಾಣಿ ಕೂಡ ಸೇರಿ ಬೆಳಗ್ಗೆಯಿಂದನೇ ಇಡೀ ಮನೆನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ. ಏನೋ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ನಾಳೆ ಹಬ್ಬ ಇದೆ ಅಲ್ವಾ, ಇವತ್ತೆಲ್ಲ ಕ್ಲೀನಿಂಗ್ ವರ್ಕು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಬೆಳಗ್ಗೆ 6 o'clockಗೆ ಅಮ್ಮ ಎದ್ದು ವಾಕಿಂಗ್ ಹೋಗಿದ್ರು. ಇನ್ನು ನಾನು ಮನೇಲಿರುವಂಥ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಎಲ್ಲ ಕಿಟಕಿ ಮತ್ತು ಡೋರ್ಸು, ಫ್ಯಾನು ಎಲ್ಲ ಸ್ಮಾಲ್ ಕಿಚನ್ ಸೆಕ್ಷನ್ಸು ಇದನ್ನೆಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಎದ್ದೋಳಷ್ಟೊತ್ತಿಗೆ ನಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನು ಫ್ಯಾನ್ ಮಾತ್ರ ಕ್ಲೀನ್ ಮಾಡೋ ಕೆಲಸ ಅವ್ರದ್ದೇ ಡಿಫಾಲ್ಟು. ಪಾಪ ಎಲ್ಲ ಹಬ್ಬಕ್ಕೂ ಕೆಲಸ ಮಾಡಿ ಕೊಡ್ತಾರೆ. ಸಣ್ಣ ಪುಟ್ಟ ಕೆಲಸ ಎಲ್ಲರೂ ಹಂಚ್ಕೊಂಡು ಮಾಡಿದ್ರೆ ಅಷ್ಟೊಂದು ಟಯರ್ಡ್ನೆಸ್ ಗೊತ್ತಾಗೋದಿಲ್ಲ. ಒಬ್ಬರೇ ಕೆಲಸ ಮಾಡಿದ್ರೆ ನಾಳೆ ಹಬ್ಬ ಮಾಡೋದಕ್ಕೆ ಎನರ್ಜಿನೇ ಇರಲ್ಲ. ಸೊ ಒಬ್ಬರೇ ಕೆಲಸ ಮಾಡೋದಕ್ಕೆ ಮೊದಲು ಹೀಗೆ ಜೊತೆಯಾಗಿ ಕೆಲಸ ಮಾಡಿದ್ರೆ ಬೇಗನೂ ಕೆಲಸ ಮುಗ್ದೋಗುತ್ತೆ ಮತ್ತು ಖುಷಿನೂ ಸಿಗುತ್ತೆ. ನಮ್ಮ ಇಂಡಿಯನ್ಸ್ಗೆ ಹೊಸ ವರ್ಷ ಅಂತ ಹೇಳಿದ್ರೆ ಯುಗಾದಿ ಕ್ಯಾಲೆಂಡರೇ. ಅದು ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಹೊಸ ಸಂವತ್ಸರ ಸ್ಟಾರ್ಟ್ ಆಗೋದೇ ಯುಗಾದಿಯಿಂದ. ಸೊ ಹೊಸ ವರ್ಷ ಅಂತ ಹೇಳಿದ್ರೆ ಕೇವಲ ಕ್ಯಾಲೆಂಡ್ರ್ ಮಾತ್ರ ಬದಲಾಗೋದಿಲ್ಲ, ನಮ್ಮ ಆಲೋಚನೆಗಳು ಕೂಡ ಬದಲಾಗಬೇಕು. ಎಲ್ಲ ವರ್ಷವೂ ನ್ಯೂ ಇಯರ್ಗೆ ರೆಸೊಲ್ಯೂಷನ್ ಅಂತ ಹೇಳಿ ಕ್ಯಾಲೆಂಡರ್ ಇಯರು ಸ್ಟಾರ್ಟ್ ಆಗುತ್ತಲ್ಲ, ಆಗಲೇ ಎಲ್ಲರೂ ರೆಸೊಲ್ಯೂಷನ್ ತೊಗೊಬಿಡ್ತೀವಿ. ಬಟ್ ಆದರೆ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿರ್ತೀವಿ ಅದನ್ನು. ಮೇ ಬಿ ಅದು 1 ವಾರ ಆಗಿರ್ಬೋದು, 10 ದಿನ ಆಗಿರ್ಬೋದು, ಅಥವಾ 1 ತಿಂಗಳೇ ಆಗಿರ್ಬೋದು. ಸೊ ಈಗ ನಾವು ಮಾರ್ಚ್ ಮಂತಲ್ಲಿ ಇದ್ದೀವಿ. ಆಲ್ಮೋಸ್ಟ್ ನೀವು ಯೋಚನೆ ಮಾಡಿ ನೋಡಿ, ನ್ಯೂ ಇಯರ್ ದಿನ ಅಂದರೆ 2026 ಫಸ್ಟಲ್ಲಿ ನೀವು ಏನನ್ನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ ಅದನ್ನೆಲ್ಲ ಈಗವರೆಗೂ ಕಂಟಿನ್ಯೂ ಮಾಡ್ತಿದ್ದೀರಾ? ರೆಸೊಲ್ಯೂಷನ್ ಪ್ರಕಾರನೇ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಮತ್ತು ಗೋಲ್ಸ್ ಎಲ್ಲನೂ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಇಲ್ಲ ಅದನ್ನು ಸ್ಟಾಪ್ ಮಾಡಿದ್ದೀರಾ ಅಂತ. ಅಕಸ್ಮಾತ್ ನೀವೇನಾದರೂ ಕಂಟಿನ್ಯೂಯಸ್ ಆಗಿ ನ್ಯೂ ಇಯರ್ ರೆಸೊಲ್ಯೂಷನ್ ಪ್ರಕಾರನೇ ನಡ್ಕೊಳ್ತಿದ್ದೀರಾ ಅಂದರೆ ನಿಮಗೆ ಒಂದು ಹ್ಯಾಟ್ಸ್ ಆಫ್. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಮತ್ತೊಂದು ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಈ ಯುಗಾದಿ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು. ನಾನು ಕೆಲಸ ಮಾಡ್ತಾ ಇರೋವಂಥ ಮಧ್ಯದಲ್ಲಿ ನಮ್ಮ ಪುಟಾಣಿ ನನಗೂ ಸಪೋರ್ಟ್ ಮಾಡ್ತಾ ಹೆಲ್ಪ್ ಮಾಡ್ತಾ ಬರ್ತಾ ಇರ್ತಾನೆ. ಅದ್ರ ಜೊತೆಯಲ್ಲಿ ನನಗೆ ಆಗಾಗ ಮುದ್ದು ಮಾಡಿ ನನ್ನ ಎನರ್ಜಿನ ಬೂಸ್ಟ್ ಮಾಡ್ತಾ ಇದ್ದ. ಸಖತ್ ಕ್ಯೂಟ್ ಅನಿಸುತ್ತೆ ಅವನು ಹಿಂದಿಂದೆ ಆ ಥರ ಎಲ್ಲ ಕೆಲಸ ಮಾಡೋವಾಗ ಸಪೋರ್ಟ್ ಮಾಡ್ತಾ ಅಥವಾ ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರೋದು. ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತಲೇ ಹೇಳ್ಬೋದು. ಹೋದ ವರ್ಷ ನಮ್ಮ ಪುಟಾಣಿ ತುಂಬ ಚಿಕ್ಕವನಾಗಿದ್ದ, ಈಗ 1 ವರ್ಷ ದೊಡ್ಡವನಾಗಿದ್ದಾನೆ. ಅದ್ರ ದಿನಗಳು ಯಾವ ರೀತಿ ಉರುಡೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇನ್ನು ನ್ಯೂ ಇಯರ್ ರೆಸೊಲ್ಯೂಷನ್ ಅಂದ ತಕ್ಷಣ ನಾವೆಲ್ಲ ದೊಡ್ಡದಾಗಿ ಏನೋ ಮಾಡಬೇಕು ಅಂತಲ್ಲ, ಪ್ರತಿದಿನ ಒಂದು ಸಣ್ಣದಾಗಿರೋವಂಥ ಒಳ್ಳೆ ಅಭ್ಯಾಸನ ಬೆಳೆಸ್ಕೊಂಡ್ರೂ ಸಾಕು, ಅದು ವರ್ಷದ ಕೊನೆಯಲ್ಲಿ ಒಂದು ದೊಡ್ಡ ಬದಲಾವಣೆನೇ ತಂದುಬಿಡುತ್ತೆ. ಅದು ಮೇ ಬಿ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ನೀವು ಹೆಲ್ತ್ ಮೇಲೆ ಫೋಕಸ್ ಮಾಡೋದಾಗಿರ್ಬೋದು, ಏನನ್ನಾದರೂ ಕಲ್ತ್ಕೊಳ್ಳೋದಾಗಿರ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಮೈಲ್ ಸ್ಟೋನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಣ್ಣ ರೆಸೊಲ್ಯೂಷನ್ಸು ಒಂದು ದೊಡ್ಡ ಹೆಜ್ಜೆಯಾಗಿ ಮಾರ್ಪಾಡಾಗುತ್ತೆ. ನೀವು ಏನನ್ನಾದರೂ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕಿಂತ ಎಷ್ಟು ದಿನ ನಿರಂತರವಾಗಿ ಅದನ್ನು ಮಾಡ್ತೀನಿ ಅಂತ ಅನ್ನೋದು ತುಂಬಾ ಮುಖ್ಯ. ಸೋಲ್ಗೆ ಹೆದರಬೇಡಿ, ಪ್ರಯತ್ನನ ನಿಲ್ಲಿಸಬೇಡಿ. ಈ ಹೊಸ ವರ್ಷದ ಸಂಕಲ್ಪಕ್ಕೆ ನೀವು ಒಂದು ಸಿದ್ಧತೆನ ಮಾಡ್ಕೊಳ್ಬೇಕು. ಏನು ಸಂಕಲ್ಪ ಮಾಡ್ತಿರಲ್ವ ಅದನ್ನು ಪಟ್ಟು ಬಿಡದೆ ನೀವು ಸಾಧಿಸ್ಬೇಕು ಅಂತ ಹೇಳಿದ್ರೆ ದೃಢವಾಗಿರೋ ಅಂಥ ಮನಸ್ಸು ಬೇಕು. ಆ ಮನಸ್ಥಿತಿ ಬರೋದೇ ಒಂದು ಕಾಮ್ನೆಸ್ಸಿಂದ ಮತ್ತು ಕನ್ಸಿಸ್ಟೆನ್ಸಿಯಿಂದ. ನಾವು ದಿನಾಗ್ಲೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು 10-15 ಮಿನಿಟ್ಸು ಟೈಮ್ ಸ್ಪೇರ್ ಮಾಡಿದ್ರೂ ಸಾಕು.
ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಇಯರ್ ನಾವು ಏನು ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಅದಕ್ಕೆ ಅಟ್ಲೀಸ್ಟ್ 90% ಆದರೂ ರೀಚ್ ಆಗಿರ್ತೀವಿ. 100% ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ. ಅದನ್ನು ಟ್ರೈ ಮಾಡ್ದೇ ಸೋಲೋದಕ್ಕಿಂತ ಟ್ರೈ ಮಾಡಿ ಸೋತ್ರೂ ಪರವಾಗಿಲ್ಲ, ಅದರಿಂದ ಏನೋ ಒಂದು ಕಲಿಯೋ ಅಂತ ವಿಚಾರ ಇದ್ದೇ ಇರುತ್ತೆ. ಇನ್ನು ಬೇರೆಯವ್ರಿಗೋಸ್ಕರ ನಾವು ಬದುಕೋ ಜೊತೆಗೆ ನಮಗಾಗಿ ಸ್ವಲ್ಪ ಟೈಮ್ನ ಮೀಸಲಿಡೋದನ್ನು ಕಲಿಬೇಕು. ನಮ್ಮ ಆರೋಗ್ಯ ಆಗಿರಲಿ ಅಥವಾ ಮೆಂಟಲ್ ಪೀಸ್ ಆಗಿರಲಿ, ಅದಕ್ಕೆ ನಾವು ಮೊದಲ ಆದ್ಯತೆ ಕೊಟ್ಟರೆ ಡೆಫಿನೆಟ್ಲಿ ನಾವು ಪೀಸ್ಫುಲ್ಲಾಗಿ ಇರ್ತೀವಿ. ಈ ವರ್ಷ ಆದರೂ ನೀವು ನಿಮಗೋಸ್ಕರ ಟೈಮ್ ಕೊಡೋದಕ್ಕೆ ಕಲೀರಿ. ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿ. ಮತ್ತು ನಿಮ್ಮನ್ನು ಪ್ರೀತಿಸೋರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಕೈಲಾದಷ್ಟು ನಿಮ್ಮ ಪಾರ್ಟ್ನರ್ಸ್ಗೆ ನೀವು ಹೆಲ್ಪ್ ಮಾಡ್ದಲ್ಲಿ, ಅದು ಮನೆ ಕೆಲಸ ಆದರೂ ಆಗಿರ್ಬೋದು ಅಥವಾ ಫಿನಾನ್ಷಿಯಲಿ ಹೆಲ್ಪ್ ಮಾಡೋದಾಗಿರ್ಬೋದು ಅಥವಾ ಮೆಂಟಲ್ ಪೀಸ್ ಕೊಡೋದ್ರಲ್ಲಾದರೂ ಆಗಿರ್ಬೋದು. ಡೆಫಿನೆಟ್ಲಿ ಮಾಮ್ಸ್ ಆಗಿದ್ದರೆ, ನಿಮಗೆ ಟಾಡ್ಲರ್ ಮಾಮ್ ಆಗಿದ್ದರೆ ಒಂದು ಒಳ್ಳೆಯ ನಿದ್ದೆ ಬೇಕಾಗಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ಹೆಲ್ಪ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ನೀವು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋದಕ್ಕೆ ಟೈಮ್ ಸಿಕ್ಕಿದ್ರೂ ಅದು ಒಂದು ಪೀಸ್ ಆಫ್ ಮೈಂಡ್ನ ಕೊಡುತ್ತೆ. ಯಾವುದಾದ್ರೂ ರೀತಿಯಲ್ಲಿ ನೀವು ನಿಮ್ಮ ಮನೇಲಿರೋರಿಗೆ ಸಪೋರ್ಟ್ ಮಾಡೋದಕ್ಕಾದರೆ ಡೆಫಿನೆಟ್ಲಿ ಮಾಡಿ. ಅವ್ರಿಗೂ ಖುಷಿ ಆಗುತ್ತೆ, ನೀವು ಪೀಸ್ಫುಲ್ಲಾಗಿರ್ತೀರಾ. ಇನ್ನು ಈ ಯುಗಾದಿ ನಮಗೆ ಹೇಳ್ಕೊಡೋದೇನು ಅಂತ ಹೇಳಿದ್ರೆ, ಪ್ರತಿ ಮರ ಕೂಡ ಚಿಗುರೋ ಮೊದಲು ತನ್ನ ಎಲೆಗಳನ್ನ, ಹಳೆ ಎಲೆಗಳನ್ನ ಉದಿಸ್ಲೇಬೇಕು. ನಿಮ್ಮ ಹಳೆ ಸೋಲ್ಗಳು ಅಥವಾ ತಪ್ಪುಗಳು ನಿಮ್ಮನ್ನು ಕುಗ್ಗಿಸ್ಬಾರ್ದು. ಈ ಹೊಸ ವರ್ಷದಲ್ಲಿ ಹೊಸ ಉತ್ಸಾಹದಿಂದ ಝೀರೋಯಿಂದನೇ ನೀವು ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿರಿ. ಏನಾದರೂ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೆದರಬೇಡಿ. ಫಸ್ಟ್ ಸ್ಟೆಪ್ಪು ನೀವು ಇವಾಗಲೇ ಸ್ಟಾರ್ಟ್ ಮಾಡಿದ್ರೇ ನೆಕ್ಸ್ಟ್ ಇಯರ್ಗೆ ಏನಾದರೂ ಒಂದು ಸಾಧನೆ ಮಾಡಿರ್ತೀರ. ನಾವು ದೊಡ್ಡ ಗುರಿಗಳನ್ನ ಬೆನ್ನಟ್ಟೋ ಬರದಲ್ಲಿ ಸಣ್ಣ ಸಣ್ಣ ಸುಧಾರಣೆಗಳನ್ನ ಮರ್ತೋಗ್ಬಿಡ್ತೀವಿ. ಪ್ರತಿದಿನ ಕೇವಲ 1% ಅಷ್ಟು ನಾವು ಬೆಟರ್ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ವರ್ಷದ ಕೊನೆಯಲ್ಲಿ ನಮಗೆ ನಂಬಿಕೆ ಬರೋಕ್ಕಾಗದಿರೋ ಅಷ್ಟು ಪ್ರೋಗ್ರೆಸ್ನ ನಾವು ಸಾಧಿಸಿರ್ತೀವಿ. ಸಣ್ಣ ಬದಲಾವಣೆನೇ ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡೋದು. ಸೊ ಇದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಬೇವು ಬೆಲ್ಲ ನಮಗೆ ಕಲಿಸೋ ಅಂಥ ಪಾಠನೂ ಇದೇನೇ. ನಮ್ಮ ಜೀವನದಲ್ಲಿ ಕಹಿ ಇಲ್ಲದೆ ಸಿಹಿ ಬೆಲೆ ತಿಳಿಯೋದಿಲ್ಲ. ಅಂದರೆ ಜೀವನದಲ್ಲಿ ಕಷ್ಟನೇ ಬರಲಿಲ್ಲ ಅಂತ ಹೇಳಿದ್ರೆ ಸಕ್ಸಸ್ದು ರುಚಿ ಅಥವಾ ಬೆಲೆ ನಮಗೆ ತಿಳಿಯೋದಿಲ್ಲ. ನಿಮ್ಮ ದಾರಿಲಿ ಏನಾದರೂ ಅಡೆತಡೆಗಳು ಬಂದರೆ ಅವು ನಿಮ್ಮನ್ನು ತಡೆಯೋದಕ್ಕೆ ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಬಂದಿದೆ ಅಂತ ಭಾವಿಸ್ಕೊಂಡು ಮುಂದಕ್ಕೆ ಸಾಗ್ತಾ ಇರಬೇಕು. ಇನ್ನು ನಾವು ಯಾವುದೇ ರೀತಿಯಾಗಿರುವಂಥ ಕೆಲಸ ಅಥವಾ ಗೋಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಶಿಸ್ತು ಮತ್ತು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ಮೋಟಿವೇಶನ್ನು ನಮಗೆ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಆದರೆ ಡಿಸಿಪ್ಲಿನ್ ಮಾತ್ರ ನಮ್ಮನ್ನು ನಮ್ಮ ಗುರಿ ಕಡೆ ಕರ್ಕೊಂಡು ಹೋಗುತ್ತೆ. ನಮಗೆ ಕೆಲಸ ಮಾಡೋದಕ್ಕೆ ಮೂಡ್ ಇಲ್ಲ ಅಂತ ಹೇಳಿದ್ರೂ ನಮ್ಮ ಕೆಲಸದ ಮೇಲೆ ಗಮನ ಇರಲೇಬೇಕು. ನಮ್ಮ ಶ್ರಮಕ್ಕೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಇಲ್ಲಪ್ಪ ನಾನು ನಾಳೆ ಮಾಡ್ತೀನಿ ಅಂತ ಥಿಂಗ್ಸ್ನ ನೀವು ಪೋಸ್ಟ್ಪೋನ್ ಮಾಡಿದಷ್ಟು ನಿಮ್ಮ ಡಿಸಿಪ್ಲಿನು ಹಾಳಾಗ್ತಾ ಬರುತ್ತೆ ಮತ್ತು ನಿಮ್ಮ ಸಕ್ಸಸ್ಗೆ ನೀವೇ ಒಂದು ತಡೆ ಹಿಡ್ದಂಗೆ ಆಗಿಬಿಡುತ್ತೆ. ಸೊ ಆದ್ದರಿಂದ ನಿಮಗೆ ಯಾವಾಗಾದ್ರೂ ಡಿಮೋಟಿವೇಟೆಡ್ ಆಗಿ ಫೀಲ್ ಆಯಿತು ಅಂತ ಹೇಳಿದ್ರೆ ನೀವು ತಗೊಂಡಿರೋ ಅಂಥ ರೆಸಲ್ಯೂಷನ್ಸ್ನ ಕಣ್ಮುಚ್ಚಿ ಮತ್ತೆ ಒಂದು ಸತಿ ಯೋಚನೆ ಮಾಡಿ, ನಾನು ಶುರು ಮಾಡೋದಕ್ಕೆ ಮೊದಲು ಯಾವ ರೀತಿ ಉತ್ಸಾಹದಲ್ಲಿದ್ದೆ, ಅದೇ ಎನರ್ಜಿಯಲ್ಲಿ ನಾನು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದ್ರೇನೆ ನನ್ನ ಗೋಲ್ನ ರೀಚ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಸ್ವಲ್ಪ ಏನು ಹೇಳ್ತಾರೆ ಕಾಮ ತಗೊಂಡ್ಬಿಟ್ರೆ ಅದು ಫುಲ್ ಸ್ಟಾಪ್ ಆಗೇ ಆಗಿಬಿಡುತ್ತೆ. ಸೊ ಪ್ಲೀಸ್ ಯಾವತ್ತಾದರೂ ನೀವು ಟಯರ್ಡ್ ಆಗಿದ್ದರೆ ರೆಸ್ಟ್ ಮಾಡಿ ರೀಸ್ಟಾರ್ಟ್ ಮಾಡಿ. ಅದ್ರ ಮೊದಲು ನೀವು ಅಲ್ಲಿಗೆ ನೀವು ಸ್ಟಾಪ್ ಮಾಡಿ ಗಿವ್ ಅಪ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೂ ನಿಮ್ಮ ಮೇಲೆ ಒಂಥರ ಡಿಮೋಟಿವೇಶನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಜೀವನದಲ್ಲಿ ನಾನು ಏನೇ ಅಂದ್ಕೊಂಡ್ರೂ ಆಗ್ತಿಲ್ವಲ್ವಾ ಅಪ್ಪ ಅಂತ ಒಂದು ಜಿಗುಪ್ಸೆನೇ ಶುರು ಆಗೋಗ್ಬಿಡುತ್ತೆ. ನೀವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮಗೋಸ್ಕರ ಬದುಕಬೇಕು. ಬೇರೆಯವ್ರ ಯಶಸ್ಸನ್ನು ನೋಡಿಬಿಟ್ಟು ನಿಮ್ಮನ್ನು ನೀವು ಹೋಲಿಸ್ಕೊಳ್ಬೇಡಿ. ಪ್ರತಿಯೊಬ್ಬರು ಸಮಯದ ಚಕ್ರ ಬೇರೆ ಆಗಿರುತ್ತೆ.
ನಿಮ್ಮ ವೇಗ ಎಷ್ಟೇ ಇರಲಿ, ಅದು ತುಂಬಾ ಸ್ಲೋ ಆಗಿರ್ಬೋದು ಅಥವಾ ತುಂಬಾ ಫಾಸ್ಟ್ ಆಗಿರ್ಬೋದು ಅಥವಾ ಮೀಡಿಯಮ್ ಆಗಿರ್ಬೋದು, ನೀವು ಮೂವ್ ಆಗ್ತಿದ್ದೀರಾ ಅಲ್ವಾ, ಅಷ್ಟು ಮಾತ್ರ ಸಾಕು. ನೀವು ಮುನ್ನಡೀತಾ ಇದ್ದರೆ ಸಾಕು, ಸ್ಟಾಪ್ ಆಗಬಾರ್ದು ಅಷ್ಟೇನೆ. ಬೇರೆಯವ್ರಿಗೆ ನೀವು ಕಂಪೇರ್ ಮಾಡ್ಕೊಳ್ತಾ ಬೇರೆಯವ್ರ ಹೈಲೈಟೆಡ್ ರೀಲ್ಸ್ ಅಂದರೆ ಅವ್ರ ಜೀವನದಲ್ಲಿ ನಡೆದಿರೋ ಅಂಥ ಒಂದು ಒಳ್ಳೆ ವಿಚಾರಗಳನ್ನ ಮಾತ್ರನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ನಿಮ್ಮ ಜೀವನನ ಕಂಪೇರ್ ಮಾಡ್ಕೋತಾ ಹೋದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಸಕ್ಸಸ್ಸೇ ಬರಲಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಕುಗ್ಗೋಗ್ಬಿಡ್ತೀರಾ. ನೀವು ಬಂದು ಇನ್ನೂ ಸೆಕೆಂಡ್ ಫೇಸ್ ಆಫ್ ಲೈಫಲ್ಲಿ ಇರ್ತೀರ, ಅವರು ಆಲ್ರೆಡಿ 10th ಫೇಸು ಅಥವಾ 8th ಫೇಸು ಅಥವಾ 4th ಫೇಸ್ ಆಫ್ ಲೈಫಲ್ಲಿ ಇರ್ಬೋದು ಇನ್ ಸಕ್ಸಸ್. ಸೊ ಆಗೇನಾಗುತ್ತಂದರೆ, ನೀವು ಅವ್ರಿಗೆ ಕಂಪೇರ್ ಮಾಡಿದಾಗ ನಿಮ್ಮ ಮೋಟಿವೇಶನ್ ಲೆವೆಲ್ಸು ತುಂಬಾ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೇ ಯಾರಿಗಾದ್ರೂ ನೀವು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲು ಯೋಚನೆ ಮಾಡಿ, ನಿಮ್ಮ ಲೆವೆಲ್ ಅಂದರೆ ಫೇಸ್ ಆಫ್ ಲೈಫು ಅವ್ರ ಫೇಸ್ ಆಫ್ ಲೈಫು ಒಂದೇ ಇದೆಯಾ ಇಲ್ವಾ ಅಂತ. ಒಂದೇ ಇತ್ತು ಅಂತ ಹೇಳಿದ್ರೆ ಆಗ ನೀವು ಇನ್ನೂ ಮೋಟಿವೇಟೆಡ್ ಆಗಿ ನಿಮ್ಮ ಕೈಯಲ್ಲಿ ಆದಷ್ಟು ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ. ಆದರೆ ಯಾವತ್ತೂ ಅಷ್ಟೇ ಹೆಲ್ದಿ ಕಾಂಪಿಟೇಷನು ತುಂಬಾ ಒಳ್ಳೆಯದು. ಓದೋದ್ರಲ್ಲಾದರೂ ಆಗಿರ್ಬೋದು ಅಥವಾ ಜಾಬಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಏನೋ ಒಂದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಈ ವರ್ಷ ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ರಿಸಲ್ಟ್ಸ್ ತೊಗೋಬೇಕು, ಒಳ್ಳೆ ಕೋರ್ಸಸ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ. ಅಥವಾ ನನ್ನ ಜಾಬಲ್ಲಿ ಪ್ರಮೋಷನ್ ಪಡ್ಕೊಳ್ಬೇಕು, ಇಲ್ಲ ನಾನು ಇಷ್ಟು ಸೇವಿಂಗ್ಸ್ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರ. ಇಲ್ಲ ನಾನು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಅಥವಾ ಮನೇಲಿರೋರ ಜೊತೆಲೇ ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಯೋಚನೆ ಮಾಡಿರ್ತೀರ. ಆ ರೆಸಲ್ಯೂಷನ್ಸ್ನ ನೀವು ರೀಚ್ ಆಗಲೇಬೇಕು ಅಂತ ನೀವು ಒಂದು ದೃಢ ಮನಸ್ಸು ತೊಗೊಂಡ್ಬಿಟ್ರೆ, ಡೆಫಿನೆಟ್ಲಿ ನೀವು ಇದೆಲ್ಲದನ್ನು ಫಾಲೋ ಮಾಡಿದ್ರೆ ಈ ವರ್ಷ ಏನರಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಲ್ವ, ಅಂದರೆ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಇಯರು ನೀವು ಡೆಫಿನೆಟ್ಲಿ ಒಂದು ಒಳ್ಳೆ ಪ್ಲೇಸಲ್ಲಿ ಇರ್ತೀರ, ಅದು ಮಾತ್ರ ಗ್ಯಾರಂಟಿ. ಕೆಳಗೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಇನ್ನು ಮೇಲೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಚಿನ್ನು ತುಂಬಾ ಹೆಲ್ಪ್ ಮಾಡಿದ್ರು. ಪಾಪ ಅವರು ಅವಾಗವಾಗ ಎಲ್ಲ ಹಬ್ಬಕ್ಕೂ ಸಪೋರ್ಟ್ ಮಾಡ್ತಾರೆ. ಹಬ್ಬಕ್ಕಂತಲ್ಲ, ಯೂಶ್ವಲಿ ನಾರ್ಮಲ್ ಡೇಸಲ್ಲೂ ನನಗೆ ಟಯರ್ಡ್ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳೋದಕ್ಕೆ ಮೊದಲೇ ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡ್ತಾರೆ. ಅವರು ಟೆರೆಸ್ ವಾಶ್ ಮಾಡ್ತಾಯಿದ್ರು, ನಾನು ನೀರು ಹಾಕ್ತಿದ್ದೆ, ಬೈ ಮಿಸ್ಟೇಕು ಗೊತ್ತಿಲ್ಲದೆ ಪಾಪ ನೀರು ಇದ್ಬಿಟ್ಟಿದ್ದೀನಿ, ಅವ್ರ ಮೈಯೆಲ್ಲ ನೆಂದೋಯ್ತು, ತುಂಬಾ ಬೇಜಾರಾಗೋಯ್ತು. ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ, ಏನಾದರೂ ಕೆಲಸ ಮಾಡಿ ಹೆಲ್ಪ್ ಮಾಡಿಕೊಡ್ಬೇಕು ಅಂದಾಗ ನಾನು ಏನಾದರೂ ಕೇಳಿದ್ರೆ ಹೆಲ್ಪ್ ಮಾಡಿಕೊಡ್ತಾರೆ. ಫಸ್ಟೆಲ್ಲ ಎಸಿಟೇಟ್ ಮಾಡ್ತಿದ್ರು, ಬಟ್ ಈಗ ಮಗು ಆದಮೇಲೆ ನಾನು ಪಡ್ತಿರೋ ಕಷ್ಟನ ನೋಡಿ ಅವರೇ ಪಾಪ ಟಯರ್ಡ್ ಆಗಿದ್ದಾಳೆ ಅಂತ ಹೇಳಿ ಮಾಡಿಕೊಡ್ತಾರೆ. ಅಮ್ಮ ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಲ್ಲ, ಇವರಿಬ್ಬರೂ ಇಲ್ಲ ಅಂತ ಹೇಳಿದ್ರೆ ನನಗೆ ಒಂಥರ ಕೈಕಾಲೇ ಓಡೋದಿಲ್ಲ. ನಮ್ಮ ಮನೆಯವರು ಕೆಲಸ ಮಾಡೋದನ್ನು ನೋಡಿಬಿಟ್ಟು ಅಪ್ಪ ಅಮ್ಮನೇ ಆಶ್ಚರ್ಯ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಬಿಸಿ ನೀರು ತಂದಿಡೋದ್ರಿಂದ ಸ್ನಾನಕ್ಕೆ, ಟವಲ್ ಕೊಡೋವರೆಗೂ ಮತ್ತು ಬಟ್ಟೆ ಐರನ್ ಮಾಡೋವರೆಗೂ ಅಪ್ಪ ಅಮ್ಮನೇ ಮಾಡ್ತಿದ್ರಂತೆ. ಒಂದೇ ಒಂದು ಕೆಲಸನೂ ನಮ್ಮ ಮನೆಯವ್ರು ಮುಟ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಇವನ್ ಅಮ್ಮ ಕೂಡ ಹೇಳ್ತಾ ಇರ್ತಾರೆ, ಏನೂ ಕೆಲಸ ಮಾಡಿಸ್ತಾ ಇರಲಿಲ್ಲ ನಾನು ಅವನ ಕೈಯಲ್ಲಿ ಅಂತ. ಬಟ್ ಈಗ ನಾನು ಟ್ರೈನ್ ಮಾಡಿರೋದು ನೋಡ್ಬಿಟ್ಟು ಅವ್ರಿಗೆ ಅನಿಸುತ್ತೆ, ಇಷ್ಟೆಲ್ಲ ಕೆಲಸ ನಿಜವಾಗ್ಲೂ ಇವ್ರು ಮಾಡ್ತಾರಾ ಅಂತ ಆಶ್ಚರ್ಯ ಆಗುತ್ತೆ. ಡೆಫಿನೆಟ್ಲಿ ನಮಗೆ ಅವಶ್ಯಕತೆ ಬಿದ್ದಾಗ ನಮ್ಮ ಪಾರ್ಟ್ನರ್ಸೇ ಹೆಲ್ಪ್ ಮಾಡಬೇಕು ಅಲ್ವಾ. ಸೊ ನಾವು ಬೇರೆಯವ್ರ ಹತ್ರನೂ ಕೇಳೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಕಷ್ಟನ ಅವರೇ ಅರ್ಥಕೊಳ್ಬೇಕು. ನಾವು ಒಬ್ರಿಗೊಬ್ರು ಪಾರ್ಟ್ನರ್ಸು ಹೆಲ್ಪ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಎಲ್ಲ ಕೆಲಸನೂ ಹಂಚ್ಕೊಂಡು ಕಷ್ಟಗಳಲ್ಲಿ ಪಾಲ್ಗೊಳ್ತಾ ಎಲ್ಲ ಸುಖನ ಹಂಚ್ಕೊಂಡು ಬಾಳಿದ್ರೇನೆ ಸಂತೋಷವಾಗಿರೋಕ್ಕಾಗತ್ತೆ. ಎಲ್ಲ ಕಷ್ಟನೂ ಹೊರೆನೂ ಹೆಂಡ್ತಿಗೆ ಕೊಟ್ಬಿಟ್ಟು ಸುಖದಲ್ಲಿ ಮಾತ್ರ ಭಾಗಿಯಾದರೆ ಯಾವುದೇ ಗಂಡಸರಾಗಿರಲಿ ಒಂಥರ ಅವ್ರಿಗೂ ಒಂದು ಗಿಲ್ಟ್ ಕಾಡುತ್ತೆ, ಅಯ್ಯೋ ನನ್ನ ಹೆಂಡ್ತಿಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅಂತ. ಯಾವುದೇ ಭಯ ಮತ್ತು ಹಿಂಜರಿಕೆ ಇಲ್ಲದೆ ನನ್ನ ಹೆಂಡ್ತಿಗೆ ತಾನೇ ಹೆಲ್ಪ್ ಮಾಡ್ತೀನಿ ಅಂತ ಮುನ್ನುಗ್ಗಿ ಹೋಗಿ ಹೆಲ್ಪ್ ಮಾಡಿದ್ರೆ ಅವ್ರ ಹೆಂಡ್ತಿನೂ ಹ್ಯಾಪಿಯಾಗಿರ್ತಾರೆ. ಅದರಿಂದ 4 ಜನ ಇನ್ಸ್ಪೈರು ಆಗ್ಬೋದು. ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಫೀಸ್ ವರ್ಕ್ ಮುಗಿಸ್ಕೊಂಡು ಇವತ್ತು ಈವ್ನಿಂಗು ಬೇಗನೆ ಶಾಪಿಂಗ್ ಮಾಡಿಸ್ಕೊಂಬಂದ್ಬಿಡೋಣ ಅಂತ 4 o'clockಗೆಲ್ಲನೂ ಬೇಗ ಕೆಲಸ ಮುಗಿಸ್ಕೊಂಬಿಟ್ಟೆ. ಬಟ್ ಏನಾಯಿತು ಅಂತ ಹೇಳಿದ್ರೆ, ಮಳೆ ಬರುತ್ತೆ ಅಂತ ಡೆಫಿನೆಟ್ಲಿ ಗೊತ್ತಿತ್ತು, ಯಾಕಂದರೆ ನಿನ್ನೆ ಬೇರೆ ಮಳೆ ಬಂದಿತ್ತು, ಮೋಡ ಆಗೋಗ್ಬಿಟ್ಟಿತ್ತು. ಸೊ ಮ್ಯಾಕ್ಸಿಗೆ ಹೋಗಿ ನಮ್ಮ ಪುಟಾಣಿಗೆ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಿಕೊಂಡು, ಅಮ್ಮಂಗೂ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಬರೋವಾಗ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ಮತ್ತು ಮಾವಿನ ಎಲೆ, ಬೇವಿನ ಎಲೆ, ಹೂವು,
ಏನೇನು ಪೂಜೆಗೆ ಬೇಕಾಗಿರೋ ಅಂಥ ವಸ್ತುಗಳು, ಅಡುಗೆಗೆ ಬೇಕಾಗಿರೋ ಅಂಥ ರೇಷನು ಎಲ್ಲನೂ ತಂದುಬಿಟ್ವಿ. ಅಲ್ಲಿಗೆ ಹೂ ಕೇಳಿದ್ರೆ 2,000 ರೂಪಾಯಿ ಹೇಳಿದ್ರು kg. ಬೇಡ ಅಂತ ವಾಪಸ್ ಬಂದ್ವಿ. ಇನ್ನೂ ಬರ್ತಾ ಹೂವು 400 ರೂಪಾಯಿ ಇತ್ತು kg. ಅದು 1 kg ತೊಗೊಂಡು ಮನೆಯಲ್ಲೇ ಹಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಂಜೆ ದೇವ್ರ ಸಾಮಾನೆಲ್ಲ ತೊಳೆಯೋದಿದೆ. ಸೊ ಈ ರೀತಿಯಾಗಿ ನಮ್ಮ ಯುಗಾದಿ ಹಬ್ಬದ ಪ್ರಿಪ್ರೇಷನ್ಸು ನಡೀತು ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಯುಗಾದಿ ಹಬ್ಬಕ್ಕೆ ಮತ್ತೆ ಸಿಗೋಣ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.